बोलो भारत माता की जय। भारत माता की जय। ದೀನದಯಾಳ್ ಉಪಾಧ್ಯಾಯರಿಗೆ ಜೈ. ಕಾರ್ಯಕ್ರಮಕ್ಕೆ ಬೂತ್ ಸಮಿತಿಗೆ ಇವತ್ತು ಈ ಭಾಗದ ಜೆಪಿ ನಗರ ವಾರ್ಡ್ ನಂಬರ್ 157 ಬೂತ್ ಅಧ್ಯಕ್ಷ ವಿ ರವಿರವರ ಮನೆಗೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಬಂದು ಭೇಟಿ ಕೊಟ್ಟು ಇಲ್ಲಿ ಒಂದು ಪುಷ್ಪ ಒಂದು ಮಾಡುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಬೂತ್ಗಳಲ್ಲೂ ಕೂಡ ಇನ್ನು ಮುಂದೆ ಪ್ರತಿ ಬೂತ್ಗಳಿಗೆ ಹೋಗಬೇಕು, ಬೂತ್ಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ ನಡೆ ಬೂತ್ ಕಡೆಗೆ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷರು ಕೇಳಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬೆಳಗ್ಗೆಯಿಂದ ಎಲ್ಲ ಕಡೆ ಇವತ್ತು ಹೋಗ್ತಾ ಇದ್ದಾರೆ, ಬೂತ್ ಅಧ್ಯಕ್ಷರನ್ನ ಭೇಟಿ ಮಾಡ್ತಿದ್ದಾರೆ, ಮಾತಾಡಿಸ್ತಿದ್ದಾರೆ. ಆ ದೃಷ್ಟಿ ಮತ್ತು ನಿಮಗೆಲ್ಲರೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಅಲ್ಲಿ ನ್ಯಾಯಾಧೀಶರಿಗೆ ವಿಚಾರಣೆ ವೇಳೆ ಅನ್ನಿಸ್ತದೆ ಈ ಬುರುಡೆ ಗ್ಯಾಂಗಿಗೆ ಯಾವುದೇ ಒಂದು ಹಿತಾಸಕ್ತಿ ಇಲ್ಲ, ಇದರಲ್ಲಿ ಏನಿದ್ರು ಕೂಡ ಪೈಸಾ ವಸೂಲಾತಿಗೋಸ್ಕರ ಈ ಅರ್ಜಿಯನ್ನು ಹಾಕಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ SIT ಹಾಕಬೇಕು ಅಂತೇಳಿ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಅಡಗಿಲ್ಲ, ಬದಲಾಗಿ ವಸೂಲಾತಿ ಹಿತಾಸಕ್ತಿ ಇದರಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಅವರವರ ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಇದೆ. ಇದು ಗೌರವಾನ್ವಿತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮೇನಲ್ಲೇ ಆದೇಶ ಹೊರಡಿಸಿರುವಂಥದ್ದು. ಈ ಒಂದು ಆದೇಶವನ್ನು ಮುಚ್ಚಿಟ್ಟು ಆ ಬುರುಡೆ ಗ್ಯಾಂಗ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ SIT ಘಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಇವತ್ತು ಕೇಳ್ತಾ ಇರತಕ್ಕಂಥದ್ದು, ಆ ಬುರುಡೆ ಗ್ಯಾಂಗನ್ನು ಬದಿಗಿಡಿ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನಿಸ್ತದೆ ಬುರುಡೆ ಗ್ಯಾಂಗ್ ಇದರಲ್ಲಿ ಆದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ವಸೂಲಾತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾಕೆ ಅನ್ನಿಸ್ಲಿಲ್ಲ? ಯಾವನೋ ಬೀದಿಲಿ ಹೋಗ್ತಕ್ಕಂಥವ್ನು ಬಂದು ಹೇಳಿಕೆಯನ್ನು ನೀಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಈ ಹೇಳಿಕೆಗಳು ಮಾಧ್ಯಮದಲ್ಲಿ ಬರ್ತದೆ ಅನ್ನುವುದನ್ನು ಆಧಾರವಾಗಿ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧರ್ಮಸ್ಥಳ ಮಂಜುನಾಥೇಶ್ವರರಿಗೆ ಏನು ಕೋಟ್ಯಾಂತರ ಭಕ್ತರಿದ್ದಾರೆ, ಅದರ ಸಾಧಕ ಬಾಧಕಗಳು, ಯಾರು ದೂರದಾರ ಇದ್ದಾನೆ, ಅವನ ಇದರಲ್ಲಿ ಏನು ಅವನ ಗುರಿ ಇದೆ, ಇದರಲ್ಲಿ ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಏಕಾಏಕಿ, ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇನೆ, ರಾತ್ರಿ ಮುಖ್ಯಮಂತ್ರಿ ಹೇಳ್ತಾರೆ, ಹಿಂದಿನ ಮಧ್ಯಾಹ್ನ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ SIT ರಚನೆ ಮಾಡೋದಿಲ್ಲ ಅಂತೇಳಿ. ಭಾನುವಾರ ಬೆಳಗ್ಗೆ ಅನ್ನಿಸ್ತದೆ ಮುಖ್ಯಮಂತ್ರಿಗಳಿಗೆ SIT ರಚನೆ ಮಾಡಬೇಕು ಅಂತೇಳಿ. ಮುಖ್ಯಮಂತ್ರಿಗಳು ಯಾರು ಒತ್ತಡ ಹಾಕಿದ್ರು, ಯಾವ ಅಯೋಗ್ಯರ ಮಾತು ಕಟ್ಕೊಂಡು ಮುಖ್ಯಮಂತ್ರಿಗಳು ಇಂಥ ದೊಡ್ಡ ನಿರ್ಧಾರವನ್ನು ಕೊಟ್ಟರು, SIT ರಚನೆ ಮಾಡಿದ್ರು. SIT ರಚನೆ ಮಾಡಿದ ನಂತರದಲ್ಲಿ ಎಷ್ಟು ಅಪಪ್ರಚಾರಗಳು ನಡೀತು ಸಾಮಾಜಿಕ ಜಾಲತಾಣದಲ್ಲಿ. ಇದಕ್ಕೆ ಯಾರು ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು? ರಾಜ್ಯದ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು. ಯಾಕೆಂದರೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಧರ್ಮಸ್ಥಳ ಚಲೋವನ್ನು ಕೂಡ ಮಾಡಿದ್ವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿ ಬಂದಿದ್ರು. ಆ ವೇದಿಕೆಯಲ್ಲೂ ಕೂಡ ನಾವು ಹೇಳಿರುವಂಥದ್ದು, ನಾವು SIT ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ನಿಜ. ಇವತ್ತು ಕೂಡ ಸಂತೋಷ್ ಲಾಡ್ ಬೊಬ್ಬೆ ಹೊಡಿತಾ ಇದ್ದಾರೆ, ಇವತ್ತು ನಾವು ಒಪ್ಕೊಳ್ತಾ ಇದ್ದೇವೆ. ರಾಜ್ಯ ಸರ್ಕಾರ SIT ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ಯಾವ ದುರುದ್ದೇಶದಿಂದ ಇವತ್ತು ಕಂಪ್ಲೇಂಟನ್ನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕು ಅಂತೇಳಿ. ಆದರೆ SIT ನಪ್ಪ ಮಾಡಿಕೊಂಡು ರಾಜ್ಯ ಸರ್ಕಾರ ಇಷ್ಟೆಲ್ಲ ಅಪಪ್ರಚಾರ ಆಗ್ತಾ ಇದ್ರು ಕೂಡ ಬಾಯಿ ಮುಚ್ಕೊಂಡು ಕೂತಿತ್ತಲ್ಲ. ಇಷ್ಟೆಲ್ಲ ಅಪಪ್ರಚಾರ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಪಪ್ರಚಾರ ನಡೀತಾ ಇದ್ರು ಸಹ ಈ ಷಡ್ಯಂತ್ರವನ್ನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ವಲ್ಲ, ಇದು ಈ ರಾಜ್ಯದ ದುರಂತ. ಹಾಗಾಗಿ ನಾನು ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಮುಖ್ಯಮಂತ್ರಿಗಳು ಈ ನಾಡಿನ ಜನರ ಕ್ಷಮೆಯನ್ನು ಕೇಳಬೇಕು. ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರವು ಕೂಡ ಇದರಿಂದ ನಿಂತಿರ್ತಕ್ಕಂಥದ್ದು. ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಇವತ್ತು ಆಗ್ರಹ ಮಾಡ್ತೇನೆ, ಈಗಲಾದರೂ ಕೂಡ ಆ ಭಕ್ತರಿಗೇನು ನೋವಾಗಿದೆ, ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರಿಗೆ ಈಗಲಾದರೂ ಕೂಡ ಕ್ಷಮೆಯನ್ನು ಯಾಚಿಸಬೇಕು ಮುಖ್ಯಮಂತ್ರಿಗಳು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.
ಜಾತಿ ಸಮೀಕ್ಷೆಗೆ ಹೈಕೋರ್ಟ್ ಷರತ್ತು ವಿಧಿಸಿದೆ. ಸೋರಿಕೆ ಆಗಬಾರ್ದು ಮಾಹಿತಿ, ಯಾರಿಗೂ ಸಿಗದೇ ಇರೋ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಷರತ್ತು ವಿಧಿಸಿದೆ. ಮಧ್ಯಂತರ ಆದೇಶವನ್ನು ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರುವಂಥದ್ದು ಯಾವುದೊಂದು ತಡೆಯನ್ನು ಕೊಡೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತಿಳಿಸಿರುವಂಥದ್ದು. ಆದರೂ ಕೂಡ ಏನು ಕಳೆದ ಕೆಲವು ತಿಂಗಳುಗಳಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಹಿಂದೂ ಸಮಾಜವನ್ನು ಒಡೆಯುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಅಧಿಕಾರ ಇಲ್ಲದೆ ಹೋದರೂ ಸಹ ಈ ಥರ ಹಠ ಮಾಡಿಕೊಂಡು ಇವತ್ತೇನು ಸಮಾಜ ಹೊಡೆಯುವಂಥ ಕೆಲಸ ಕೈ ಹಾಕಿದ್ದಾರೆ. ದುರಂತ ಇದು, ಅನ್ಯಾಯ, ರಾಜ್ಯಕ್ಕೆ ಮಾಡ್ತಿರ್ತಕ್ಕಂಥ ಅನ್ಯಾಯ. ಬಿಜೆಪಿಯವರು ಬೆಂಗಳೂರಿಗೆ ಒಂದು ಸಣ್ಣ ಪಿಲ್ಲರ್ ಕೂಡ ಕಟ್ಟಿಲ್ಲ, ಕೇಂದ್ರದಿಂದ ಅನುದಾನ ತರ ಶಕ್ತಿ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಏನು ಬಂದು ಕೂತ್ಕೊಂಡು ಮೇಯಕ್ಕೆ ನಿಮಗೆ ಅನುದಾನ ಬೇಕಾ? ಮೇಯಕ್ಕೋಸ್ಕರ ನಿಮಗೆ ಕೇಂದ್ರದಿಂದ ಅನುದಾನ ಕೇಳ್ತಾ ಇದ್ದೀರಾ? ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಏನು ಅಭಿವೃದ್ಧಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ? ಇವತ್ತು ಇದ್ದಂಥ ಹಣವನ್ನು ಲೂಟಿ ಮಾಡಿ ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಮಾಡಿಕೊಂಡು ನಿಮ್ಮ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ದಾರೆ. ಇವತ್ತು ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಅಭಿವೃದ್ಧಿ ಮಾಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ, ಅನುದಾನದ ಬಗ್ಗೆ ಮಾತನಾಡ್ತಾರೆ.